ಆಕೆ ರಂಗಭೂಮಿಗಾಗಿ 3 ದಶಕಕ್ಕೂ ಹೆಚ್ಚು ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ರಂಗಭೂಮಿಗಾಗಿ ಕ್ಷಣ ಕ್ಷಣಕ್ಕೂ ಬದುಕ್ತಾ ಇರುವ ಆ ಅಪ್ಪಟ ಕಲಾವಿದೆಯ ಬದುಕಿನ ಕಹಾನಿ ಇಲ್ಲಿದೆ ನೋಡಿ. ಹೀಗೆ ನೂರಾರು ಪ್ರಶಸ್ತಿ ಬಾಚಿಕೊಂಡಿರುವ ಇವರ ಹೆಸರು ವೀಣಾ ಆರ್ ಅಠವಳೆ. ಮೂಲತಃ ಹುಬ್ಬಳ್ಳಿಯ ನಿವಾಸಿ. ಚಿಕ್ಕ ವಯಸ್ಸಿನಲ್ಲೇ ನಾಟಕದಲ್ಲಿ ಪರಿಣಿತರಾಗಿದ್ದ ಇವರು ರಂಗಭೂಮಿ ಕಲಾವಿದೆಯಾಗಿ ಉತ್ತಮ ಸಾಧನೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಸದ್ಯ ನಿವೃತ್ತಿ ಹೊಂದಿ ಉಚಿತವಾಗಿ ಮಕ್ಕಳಿಗೆ ಏಕಪಾತ್ರ ಅಭಿನಯ ನಾಟಕ ಹೇಳಿಕೊಡುತ್ತಿದ್ದಾರೆ. 100ಕ್ಕೂ ಹೆಚ್ಚು ನಾಟಕ ಮಾಡಿರುವ ಇವರ ಸಾಧನೆಗೆ ರಾಜ್ಯ ಹಾಗೂ ಗವರ್ನರ್ ಅವಾರ್ಡ್ ಸಹ ದೊರೆತಿದೆ. ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ನಾಟಕಗಳನ್ನು ಕಲಿಸುವ ಮೂಲಕ ಮಕ್ಕಳ ನೆಚ್ಚಿನ ಶಿಕ್ಷಕಿಯಾಗಿದ್ದಾರೆ. ಇನ್ನು ಭಿಕ್ಷೆ ಬೇಡಿ ಜೀವನ ನಡೆಸುವ ಮಕ್ಕಳಿಗೆ ಟೆಂಟ್ ಶಾಲೆಯಲ್ಲಿ ಚಿಣ್ಣರ ಅಂಗಳ ಅನ್ನೋ ಕಾರ್ಯಕ್ರಮ ನಡೆಸಿ ಅದೆಷ್ಟೋ ಮಕ್ಕಳಿಗೆ ಜೀವನ ರೂಪಿಸಿದ್ದು ವಿಶೇಷ. ಅಲ್ಲದೆ ಅನಾಥರ ಮಾಯೆ ಎಂಬ ನಾಟಕದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಉಚಿತವಾಗಿ ಸೇವೆ, ಯಾವ ಫಲಾಪೇಕ್ಷೆ ಇಲ್ಲದೇ ಸೇವೆ ಮಾಡಿದ್ದಕ್ಕೆ ಗವರ್ನರ್ ಅವಾರ್ಡು ಕೂಡ ದೊರಕಿತು. ಜೊತೆಗೆ ನನ್ನ ಹವ್ಯಾಸ ಅಂತ ಹೇಳಿ ಅಭಿನಯ ನಾಟಕಗಳನ್ನು ಮಾಡ್ತಾಯಿದ್ದೆ. 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಮುಖ್ಯ ಪಾತ್ರದಲ್ಲಿ ಒಳ್ಳೊಳ್ಳೆ ನಿರ್ದೇಶಕರ ಮಧ್ಯದಲ್ಲಿ ನಾನು ಅದನ್ನು ಕಲಿತು ನನ್ನ ನಾಟಕಗಳು ಪ್ರದರ್ಶನ ಆದವು. ನಾನು ನಾಟಕ ಮಾಡ್ತಾ ಮಾಡ್ತಾ ನನ್ನಷ್ಟಕ್ಕೆ ನಾನು ಉಳಿಸ್ದೇನೆ ಅದನ್ನು ಮಕ್ಕಳಿಗೂ ಕಲಿಸೋಣ ಅಂತ ಹೇಳಿ ಮಕ್ಕಳಿಗೆ ನಾಟಕಗಳನ್ನು ಕಲಿಸಿ ನಿರ್ದೇಶನ ಮಾಡಿ 40ಕ್ಕೂ ಹೆಚ್ಚು ಮಕ್ಕಳಿಗೆ ನಾಟಕಗಳನ್ನು ಕಲಿಸಿದಾಗ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ 2 ಪ್ರೈಸು ಬಂದೇ ಬರೋದು ಧಾರವಾಡ ಜಿಲ್ಲಾ ಮಟ್ಟದಲ್ಲಿ. ಅದು ಒಂದು ನನಗೆ ಹೆಮ್ಮೆ ವಿಷಯ. ನಾಟಕ ಅಕಾಡೆಮಿ ಅವಾರ್ಡು ಕೂಡ ಬಂತು. ಅದು 30 ವರ್ಷದ ನಂತರ ಬಂತು. 100ಕ್ಕೂ ಹೆಚ್ಚು ನಾಟಕಗಳನ್ನು ನನಗೆ ಗೊತ್ತೇ ಇರಲಿಲ್ಲ. ನಾಟಕ ಅಕಾಡೆಮಿ ಅವಾರ್ಡ್ ಕೊಡ್ತಾರ ಅನ್ನೋದು ಗೊತ್ತಿದ್ದಿಲ್ಲ. ನನ್ನ ಸೇವೆ ನಾನು ಮಾಡ್ತಾ ಇದ್ದೆ ರಂಗಭೂಮಿಗೆ. ಆ ಸೇವೆ ಪರಿಗಣಿಸಿ ಬಹುಶಃ ಮಕ್ಕಳ ನಾಟಕಗಳನ್ನು ಮಾಡಿದ್ದು, ನಾಟಕಗಳನ್ನು ಬರೆದದ್ದು ಇದೆಲ್ಲನೂ ನೋಡಿದಾಗ ನನಗನ್ನಿಸ್ತು. ಆದರೆ ಇದಕ್ಕೆಲ್ಲನೂ ಒಂದು ಕಡೆ ಸುಭಾಷ್ ನರೇಂದ್ರ ಅವರು ನನಗೆ ಸಪೋರ್ಟ್ ಮಾಡಿದರು ಅಂತ ಹೇಳಿದರೂ ತಪ್ಪಿಲ್ಲ. ಇನ್ನು ಇವರ ಈ ಸಾಧನೆಗೆ ಒಲಿದು ಬಂದ ಪ್ರಶಸ್ತಿಗಳು ನೂರಾರು. ಸಾಂಸ್ಕೃತಿಕ ಚಟುವಟಿಕೆಗಾಗಿ ಉತ್ತಮ ಕಲಾವಿದೆ ಪ್ರಶಸ್ತಿ, ಧಾರವಾಡ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ, ಅಭಿನಯ ಭಾರತಿ ರಂಗ ಪ್ರಶಸ್ತಿ, ವಿದ್ಯಾವರ್ಧಕ ಸಂಘ ಧಾರವಾಡ ಅವರಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ರಂಗ ಸಪ್ತಾಹ ರಂಗಕಲಾ ಪ್ರಶಸ್ತಿ, ರಾಜ್ಯಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ, ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ರಂಗ ಪರಿಸರ ಸಂಸ್ಥೆಯ ಪ್ರತಿಷ್ಠಿತ ರಂಗಪ್ರಭಾ ಹೀಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಸೊ ಅವ್ರಿಗೆ ಯಾವಾಗ ಸೆಪ್ಟೆಂಬರ್ 5ಗೆ ಅವಾರ್ಡ್ ಅನೌನ್ಸ್ ಆಯಿತು, ಐ ಥಿಂಕ್ ದ್ಯಾಟ್ ವಾಸ್ ದ ಡೇ ಆಫ್ ಮೈ ಕನ್ಫೆಷನ್. ಬಿಕಾಸ್ ಆ ದಿನ ಅವ್ರಿಗೆ ಹೇಳಿದೆ ನಾನು, ಮೋರ್ ದೆನ್ ಯೋರ್ ಕ್ವೆಶನ್ಸ್ ಬೀಯಿಂಗ್ ಆನ್ಸರ್ಡ್, ನನ್ನ ಕ್ವೆಶನ್ಸ್ ಅಂತೂ ಆನ್ಸರ್ ಆಗ್ಯಾವ ಅಂತ ನನಗೆ ಅನ್ನಿಸ್ತು. ಆಮೇಲೆ ಕಮಿಂಗ್ ಟು ಹರ್ ಸ್ಕಿಲ್ಸ್ ಆ್ಯಂಡ್ ಕಮಿಂಗ್ ಟು ಹರ್ ರಿಚ್ ಎಕ್ಸ್ಪೀರಿಯನ್ಸಸ್ ಇನ್ ಆಲ್ ದ ಫೀಲ್ಡ್ಸ್, ಅವೆಲ್ಲ ನಮಗೆ ಬಂದಾವೋ ಇಲ್ಲೋ ಗೊತ್ತಿಲ್ಲ ಆಕಿನ ಮಕ್ಕಳಾಗಿ. ಬಟ್ ನಮ್ಮ ಮಕ್ಕಳಿಗೆ ಮಾತ್ರ ಡೆಫಿನೆಟ್ಲಿ ಬಂದಾವ. ದೇ ಹ್ಯಾವ್ ಕ್ಯಾರಿಡ್ ದ ರಿಚ್ ಎಕ್ಸ್ಪೀರಿಯನ್ಸ್ ಆಫ್ ದಿಯರ್ ಗ್ರ್ಯಾಂಡ್ ಮದರ್. ಸೊ ನಾವು ಸ್ವಲ್ಪ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತೀವಿ. ವಿ ಆರ್ ಟ್ರೈಂಗ್ ಟು bring in the acting skills, the dancing skills, the oratory skills in them. So and with of course with the help of their ಅಜ್ಜಿ, ಅವರು ನಮ್ಮ ತಾಯಿ ಭಾಳ ಸಪೋರ್ಟ್ ಮಾಡ್ತಾರೆ 2 ಮಕ್ಕಳಿಗೆ. ಅವ್ರ ಸ್ಕೂಲ್ ಒಳಗೆ ಏನಾರು ಕಾಂಪಿಟೇಷನ್ಸ್ ಇದ್ರೆ ನಾವು ಅವ್ರ ಕಡೆಯಿಂದ ಟಿಪ್ಸ್ ತೊಗೋತೀವಿ. ವಿ ಟೇಕ್ ದ ಟಿಪ್ಸ್ ಫ್ರಮ್ ಹರ್. ಆಮೇಲೆ ಶಿ ಕಾಲ್ಸ್, ವಿಡಿಯೋ ಕಾಲ್ ಮಾಡ್ತಾರೆ. ಶಿ ಈಸ್ ಟೆಕ್ನಾಲಜಿ ಸ್ಯಾವಿ ಆಲ್ಸೋ. ಶಿ ಈಸ್ ಲರ್ನ್ಡ್ ವಾಟ್ಸ್ಆ್ಯಪ್, ಶಿ ಈಸ್ ಲರ್ನ್ಡ್ ಇನ್ಸ್ಟಾಗ್ರಾಮ್, ಶಿ ಈಸ್ ಲರ್ನ್ಡ್ ಫೇಸ್ಬುಕ್, ಶಿ ಈಸ್ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್. ಒಟ್ಟಿನಲ್ಲಿ ರಂಗಭೂಮಿ ಕಲಾವಿದರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಾಚಿಕೊಂಡಿರುವ ಇವರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಹಾಗೂ ರಂಗಭೂಮಿ ಕಲೆ ಅಳಿಸಿ ಹೋಗಬಾರದು ಎಂದು ಉಚಿತವಾಗಿ ಮಕ್ಕಳಿಗೆ ನಾಟಕ ಕಲಿಸ್ತಾ ಇರುವ ಇವರ ಕಾರ್ಯ ಹೀಗೆ ಸಾಗಲಿ ಅನ್ನೋದು ಎಲ್ಲರ ಆಶಯ. ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ.